ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಈ ರಾಜ್ಮಾ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲ್ ರೆಸಿಪಿ ಕೂಡ. ಸೇಮ್ ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಏನು ಮಾಡಬೇಕಂದ್ರೆ ನಾನು ಈ ರಾಜ್ಮಾನ 8 hours ನಾನು ನೆನೆಸಿದ್ದೀನಿ. ಓವರ್ ನೈಟ್ ನೆನೆಸ್ಬೋದು ಅಥವಾ 8 hours ನೆನೆಸ್ಬೋದು. ಸೊ ನಾನು 8 hours ನೆನೆಸಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಏನು ಮಾಡಬೇಕಂದ್ರೆ ಈ ಕುಕ್ಕರಲ್ಲಿ ನಾವೇನು ರಾಜ್ಮಾ ನೆನೆಸಿಟ್ಟಿದ್ದೆಲ್ಲ ಹಾಕ್ಕೋಬೇಕು. ನಾನು ಇದಕ್ಕೆ ಅಂದರೆ 1 cup ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂದಾಜಲ್ಲಿ ಹಾಕ್ಕೋಬೋದು. ನಾನು ಇದಕ್ಕೆ 1 cup ಹಾಕಿದ್ದೆ ರಾಜ್ಮಾ. ಸೊ ಇದಕ್ಕೆ ಇವಾಗ ಇದು ಹಾಕ್ಬೇಕು, ನೀರು ಹಾಕ್ಕೋಬೇಕು. ನೀರಲ್ಲಿ ಎಷ್ಟು ಅದು ಡಿಪ್ ಆಗುತ್ತಲ್ಲ ಅಷ್ಟು ಹಾಕ್ಕೋಬೇಕು. ನಾನು ಇಷ್ಟು ಹಾಕಿದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಇಷ್ಟು ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಏನು ಮಾಡಬೇಕಂದ್ರೆ ಚಕ್ಕೆ, ಲವಂಗ ಮತ್ತು ದೊಡ್ಡ ಏಲಕ್ಕಿ, ಚಿಕ್ಕ ಏಲಕ್ಕಿ, ಆಮೇಲೆ ಬೇಲಿರುತ್ತೆ. ಇದು ಇಷ್ಟನ್ನು ಹಾಕ್ಕೋಬೇಕು. ಯಾಕಂದರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಬೇಯಿಸ್ಬೇಕಾದ್ರೆ ಹಾಕೊಂಡ್ರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಾಕೋತಾ ಇದ್ದೀನಿ ನೋಡಿ. ಇದಕ್ಕೆ ಇದೆಲ್ಲ ಹಾಕ್ಬಿಟ್ಟು ಕುಕ್ಕರ್ ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು ಒಂದು 2 ವಿಸಿಲ್ ಬರೋವರೆಗೂ ಬೇಯಿಸಬೇಕು. ನಾನು ಫುಲ್ ಸಿಮ್ ಹೈ ಸಿಮ್ಮಲ್ಲಿ ಒಂದು 2 ವಿಸಿಲ್ ಬರೋವರೆಗೂ ಬೇಯಿಸಿ ನೋಡಿ. ಇವಾಗ ಕುಕ್ಕರ್ ಮುಚ್ಚಿದ್ದೀನಿ. ಇವಾಗ 2 ವಿಸಿಲ್ ಬರಬೇಕು. ಇವಾಗ ಏನು ಮಾಡಬೇಕಂದ್ರೆ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಒಂದು ದೊಡ್ಡ ಸೈಜ್ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ಇದೆ, ಹಾಕ್ಕೋಬೇಕು. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೇನೆ ಹುರಿತಂದರೆ ಇದು ಈರುಳ್ಳಿ ಫ್ರೈ ಆಗ್ತಾ ಇರಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಒಂದು ದೊಡ್ಡ ಚಮಚದ 1 ಸ್ಪೂನ್ ಇದೆ. ಇದು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆನೆ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಷ್ಟೊತ್ತವರೆಗೂ ಹುರ್ಕೋಬೇಕು. ಇದು ನೋಡಿ. ಇದು ಇವಾಗ ಸ್ವಲ್ಪ ಇಷ್ಟು ಗೋಲ್ಡನ್ ಬ್ರೌನ್ ಆಗಿದೆ. ಇದು ಸ್ವಲ್ಪ ಆಗ್ತಾ ಇದೆ ಗೋಲ್ಡನ್ ಬ್ರೌನ್. ಇದಕ್ಕೆ ಇದು ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್, ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೋಬೇಕು. ಪೌಡರ್ ಹಾಕ್ಕೋಬೇಕು. ಎಲ್ಲ ಒಂದು 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೋಬೇಕು. ಇದು ನೋಡಿ ನಾನೆಲ್ಲ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಇದು ಹಾಕ್ಕೋಬೇಕು. ಟೊಮೆಟೊ ಪ್ಯೂರಿ ಹಾಕ್ಕೋಬೇಕು. ಇದಕ್ಕೊಂದು 2 ಹಾಕಿದ್ದೀನಿ ನಾನು. 2 ಟೊಮೆಟೊ ಹಾಕಿ ಮ್ಯಾಶ್ ಅಂದರೆ ಮಿಕ್ಸರ್ನಲ್ಲಿ ರುಬ್ಕೊಂಡಿದ್ದೀನಿ. ಇದು ಹಾಕ್ಕೋಬೇಕು. ಇದನ್ನು ಅಷ್ಟೇ ಒಂದು ಸ್ವಲ್ಪ ಆಯಿಲ್ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಆಯಿಲ್ ಸಪ್ರೇಟ್ ಆಗ್ತಾ ಇದೆ. ಇವಾಗ ಇದೇ ಸ್ಟೇಜಲ್ಲಿ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಇದು ಬೆಂದಿದೆ ಚೆನ್ನಾಗಿ. ಒಂದು 2 ವಿಷಯ ಕಟ್ಕೊಂಡಿದ್ದೆ. ಇವಾಗ ಮುಚ್ಚಳ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ ಇದರಲ್ಲಿ ಒಂದು ಸ್ವಲ್ಪ 1 ಸ್ಪೂನ್ ಅಷ್ಟು ತೆಗೆದಿಟ್ಕೊಳ್ಳಿ. ರಾಜ್ಮಾನ ಮಿಕ್ಸರಲ್ಲಿ ಹಾಕಿ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಒಂದೆರಡು ಅಂದರೆ ಒಂದು ಸ್ವಲ್ಪ, ಜಾಸ್ತಿ ಏನು ಬೇಕಾಗಿಲ್ಲ, ಇಷ್ಟು ಸಾಕು. ಇಷ್ಟನ್ನು ಮಿಕ್ಸಿನ ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ. ಇವಾಗ ಇದಕ್ಕೆ ಹಾಕ್ಕೊಳ್ಳಿ. ಏನು ರಾಜ್ಮಾ ಬೆಂದಿರುತ್ತಲ್ಲ ಅದನ್ನ ನೀರು ಸಮೇತ ಹಾಕ್ಕೊಳ್ಳಿ. ಹಾಕ್ಕೋಬೇಕು ನೋಡಿ. ಆಮೇಲೆ ಇದಕ್ಕೆ ಹಾಕ್ಕೊಂಡಿದ್ದೀವಿ ನಾನು ಸ್ವಲ್ಪ ರಾಜ್ಮಾ ತೆಗೆದು ಪೇಸ್ಟ್ ಮಾಡಿದ್ದೆ ಅಲ್ವಾ, ಅದು ಹಾಕ್ಕೋಬೇಕು. ಏನಕ್ಕೆ ಹಾಕೋದಂದರೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಮೆಥಡ್
ಮೆಥಡಲ್ಲಿ ಮಾಡಿದ್ರೆ ಗ್ರೇವಿ ತಿಕ್ಕಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ತಿಕ್ಕಾಗಿದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು. ಮುಚ್ಕೊಂಡು ಚೆನ್ನಾಗಿ ಬೇಯಿಸಿ, ಅಂದರೆ ಇದು ಮಸಾಲೆ ಎಲ್ಲ ರಾಜ್ಮಾ ಹೀರ್ಕೋಬೇಕು. ಅದಕ್ಕೋಸ್ಕರ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸಿ. ಇದು ಬೇಯಿಸಲೇ ಚೆನ್ನಾಗಿ ಇದು ಬಾಯ್ಲ್ ಆಗ್ತಾಯಿದೆ. ಈ ಸ್ಟೇಜಲ್ಲಿ ಒಂದು ಸ್ಪೂನಷ್ಟು ಇದು ಹಾಕ್ಕೊಳ್ಳಿ, ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳಿ. ಲಾಸ್ಟ್ ಹಾಕಿದ್ರೆ ಸ್ಮೆಲ್ ತುಂಬ ಬರುತ್ತೆ. ನೋಡಿ ಇವಾಗ 10ರಿಂದ 15 ನಿಮಿಷ ಆಗಿದೆ, ತಿಕ್ಕಾಗಿದೆ. ಸೊ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಕಟ್ ಮಾಡಿಕೊಂಡು. ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು 2 ನಿಮಿಷ ಸ್ವಲ್ಪ ಬಾಯ್ಲ್ ಮಾಡಿ. ಇದ್ಮೇಲೆ ಅದು ಇವಾಗ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳಿ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸೊ ಒಗ್ಗರಣೆಗೆ ಏನು ಹಾಕಬೇಕಂದ್ರೆ ಒಗ್ಗರಣೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಆಯಿಲು ಹಾಕ್ಬೋದು, ಎಣ್ಣೆನೂ ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಸ್ಲಿಪ್ ಮಾಡ್ಕೊಂಡು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ಹಾಕ್ತಾ ಇದ್ದೀನಿ, ನಾನು ಹಸಿರು ಮೆಥಿ ಹಾಕ್ತಾ ಇದ್ದೀನಿ. ಸ್ಮೆಲ್ ಬರುತ್ತೆ ಅಂತ ಇದು ಹಾಕ್ತಾ ಇದ್ದೀನಿ. ನಾನು ರೆಸ್ಟೋರೆಂಟಲ್ಲಿ ಹಿಂಗೆ ಮಾಡ್ತಾರೆ, ಅದಕ್ಕೋಸ್ಕರ ಇಷ್ಟೇ ಹಾಕೋದು ಒಗ್ಗರಣೆಗೆ. ನೋಡಿ ಇದಕ್ಕೆ ನಾನು ಇವಾಗ ಹಾಕಿದ್ದೀನಿ, ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಇಮಿಡಿಯೇಟಾಗಿ ಇದು ಮುಚ್ಕೋಬೇಕು. ಮುಚ್ಕೊಂಡು ಸ್ಮೆಲ್ ಬರಬೇಕು. ನೋಡಿ ಇವಾಗ ಆಗಿದೆ. ಇಷ್ಟು ತಿಕ್ಕಾಗಿರಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಪೂರಿ, ಚಪಾತಿ ಅಥವಾ ಅನ್ನ ಜೊತೆನೂ ಅಷ್ಟೇ ತುಂಬಾ ಸಖತ್ತಾಗಿರುತ್ತೆ. ನೀವು ಅಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಇವಾಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ.